ಮಾಡ್ತಿರೋದು ಪರಿಹಾರದ ಹಣಕ್ಕಾಗಿ. ಬರಗಾಲ ಬರ್ಲಿ ಅಂತ ರೈತರು ಬೇಡ್ಕೊಳ್ತಿದ್ದಾರೆ ಅಂತ ಪದೇ ಪದೇ ರೈತರ ಬಗ್ಗೆ ಉಡಾಫೆಯ ಮಾತುಗಳನ್ನಾಡಿರುವ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಹೋರಾಟ ಮಾಡುವಲ್ಲಿ ಬಿಜೆಪಿ ವಿಫಲವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಬೇಕಾಗಿರುವಂತಹ ವಿಪಕ್ಷ ಅಂದ್ರೆ ಬಿಜೆಪಿ ಸಚಿವರ ವಿರುದ್ಧ ಹೋರಾಟ ಮಾಡುವಲ್ಲಿ, ಧ್ವನಿ ಎತ್ತುವಲ್ಲಿ ಬಿಜೆಪಿ ಎಡವಿದೆಯಾ ಅನ್ನುವಂತಹ ಪ್ರಶ್ನೆ. ಕಾರಣ ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಸ್ಟೇಟ್ಮೆಂಟ್ಗಳ ಆಚೆ ಬಂತು. ಈ ಕೂಡಲೇ ಸಚಿವ ಸ್ಥಾನದಿಂದ ಅವ್ರನ್ನ ವಜಾಗೊಳಿಸಬೇಕು ಅನ್ನುವಂಥ ಆಗ್ರಹ ಕೂಡ ಬಿಜೆಪಿ ನಾಯಕರು ಮಾಡಿದ್ರು. ರಾಜ್ಯಾದ್ಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತೀವಿ ಅಂದ್ರು. ಬಟ್ ಎಲ್ಲಿದೆ ಈ ಹೋರಾಟ, ಪ್ರತಿಭಟನೆಗಳು ಬಿಜೆಪಿ ಪಾಳೆಯದಿಂದ ಸಚಿವರ ವಿರುದ್ಧ ಅನ್ನುವಂಥ ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಪದೇ ಪದೇ ರೈತರ ಬಗ್ಗೆ ಉಡಾಫಿಯ ಮಾತುಗಳನ್ನಾಡಿರುವ ಸಚಿವ ಶಿವಾನಂದ ಪಾಟೀಲ್ ಅವರ ವಿರುದ್ಧ ಪ್ರತಿಭಟನೆ ಮಾಡುವಲ್ಲಿ ಅಥವಾ ಧ್ವನಿ ಎತ್ತುವಲ್ಲಿ, ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕುವಲ್ಲಿ ರಾಜ್ಯ ಬಿಜೆಪಿ ವಿಫಲವಾಗಿದೆಯಾ? ಸಚಿವರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂದ್ರು ಬಿಜೆಪಿ ನಾಯಕರು. ಎಲ್ಲಿದೆ ಪ್ರತಿಭಟನೆ? ರಾಜ್ಯ ಬಿಜೆಪಿಯಲ್ಲಿ ಈ ಬಗ್ಗೆ ತೀವ್ರ ಅಸಮಾಧಾನ ಕೂಡ ಸ್ಫೋಟಗೊಂಡಿದೆ. ಬಿಜೆಪಿ ಪ್ರತಿಭಟನೆ ಸಮಾಧಾನ ತಂದಿಲ್ಲ ಅಂತ ಡಿ.ವಿ. ಸದಾನಂದ ಗೌಡ್ರೆ ಈಗ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಅಸಮಾಧಾನ ಹೊರಹಾಕಿದ್ದಾರೆ ಡಿ.ವಿ. ಸದಾನಂದ ಗೌಡ. ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂಥ ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ರಾಜ್ಯಾದ್ಯಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸಂಸದರಾದಂಥ ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂಥ ಸದಾನಂದ ಗೌಡ ನಮ್ಮ ಜೊತೆ ಇದ್ದಾರೆ. ಸರ್, ಶಿವಾನಂದ ಹೇಳಿಕೆ ಒಂದು 3 ಬಾರಿ ಈ ರೀತಿ ರೈತರ ವಿರುದ್ಧ ಹೇಳಿಕೆ ಕೊಟ್ಟಿರೋದು ಏನು ಅನಿಸುತ್ತೆ ನಿಮಗೆ? ಸರ್, ಅವರು ಆ ಸ್ಥಾನದಲ್ಲಿ ಮುಂದುವರಲಿಕ್ಕೆ ಅವರು ಖಂಡಿತವಾಗಿ ಅನರ್ಹರು ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ರೈತ ಅವ ದಿನದ 24 ಗಂಟೆ ದುಡಿದು ಅವನ ರಕ್ತವನ್ನು ಬೆವರನ್ನಾಗಿ ಪರಿವರ್ತನೆ ಮಾಡಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅವನಿಗೆ ಬರುವಂಥ ಅತಿವೃಷ್ಟಿ, ಅನಾವೃಷ್ಟಿ, ಇದರಲ್ಲಿ ಆಗುವಂಥ ತೊಂದರೆಗಳನ್ನು ಸಹಿಸಿಕೊಂಡು ಇವತ್ತು ಜನರಿಗೆ ಬೇಕಾದಂಥ ಅನ್ನ ಕೊಡುವಂಥ ಅನ್ನದಾತನ ಬಗ್ಗೆ ಈ ರೀತಿ ಮಾತಾಡ್ತಾರಲ್ಲ, ಇದು ದೇವರು ಮೆಚ್ಚದಂಥ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ MP ಆಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನಾದರೂ ಶಿವಾನಂದ ಪಾಟೀಲ್ರಿಗೆ ಆ ನೈತಿಕತೆ ಇದೆ ಅಥವಾ ಅವರಿಗೇನಾದ್ರು ತಲೆಯಲ್ಲಿ ಸ್ವಲ್ಪ ವಿಚಾರ ವಿಮರ್ಶೆ ಮಾಡುವಂಥ ಸಾಧ್ಯತೆಗಳಿದೆ ಅಂತ ಹೇಳಿದರೆ ಅವರು ಸ್ವಯಂ ರಾಜೀನಾಮೆ ಕೊಡಬೇಕು. ಏನೋ ಅಪ್ಪಿತಪ್ಪಿ ನನ್ನ ಬಾಯಿಂದ ಬಂತು, ಇಲ್ಲೇ ಇದ್ದರೆ ಇಡೀ ರಾಜ್ಯದ ರೈತರ ಕ್ಷಮೆ ಕೇಳಬೇಕು. ನಾನು ಹಾಗೆ ಹೇಳಿಲ್ಲ, ಹಿಂಗೆ ಹೇಳಿಲ್ಲ, ನಾನು ಹೇಳಿದ್ದು ಸರಿ ಇದ್ದರೂ ಕೂಡ ಜನಾಕ್ರೋಶ ಈ ರೀತಿ ಬಂದ ಮೇಲೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಮುಂದೆ ಅಂತ ತಪ್ಪಾಗದಾಗಿ ನೋಡ್ತೇನೆ ಅಂತ ಹೇಳುವಂಥ ಮಾತನ್ನು ಅವರು ಹೇಳಬೇಕು. ಇಲ್ಲದ್ರೆ ಅವರು ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅವರಿಗೆ ನೈತಿಕತೆ ಇಲ್ಲ. ಮತ್ತೊಂದು ಪ್ರಶ್ನೆ, ಪ್ರಮುಖ ಪ್ರತಿಪಕ್ಷವಾಗಿ ಬಿಜೆಪಿ ಈ ವಿಚಾರವನ್ನು ಹೋರಾಟ ಮಾಡುವಂಥದ್ದು ತೆಗೆದುಕೊಂಡು ಹೋಗಿ ಕೆಲವೊಂದು ಕಡೆ ಆಗಲಿಲ್ವಾ, ಫೈಲೂರಾಯ್ತಾ ಅನ್ನುವಂಥದ್ದು ಒಂದು ಚರ್ಚೆ ಆರಂಭ ಆಗಿರುವುದು. ಇದರಲ್ಲಿ ಇದೊಂದು ಮೇನ್ ಎಜೆಂಡಾ. ಅವರು ರಾಜೀನಾಮೆ ಕೊಡುವವರೆಗೆ ನಾವು ವಿರಮಿಸಬಾರ್ದು ಅಂತ ಹೇಳುವಂಥ ನನ್ನ ಆಗ್ರಹ. ಈ ಆಗ್ರಹವನ್ನು ನಾನು ಖಂಡಿತವಾಗಿ ಕೋರ್ ಕಮಿಟಿಯಲ್ಲಿಯೂ ಮಾಡ್ತೇನೆ ಮತ್ತು ನನ್ನ ಪಕ್ಷದ ಅಧ್ಯಕ್ಷರಿಗೂ ಹೇಳ್ತೀನಿ. ಆ ಶಿವಾನಂದ ಪಾಟೀಲ್ ಅವರ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ್ದಾರೆ. ಬಿಜೆಪಿ ಇಲ್ಲೂ ಕೂಡ ಪ್ರತಿಭಟನೆ ಮಾಡಿಲ್ಲ. ಪ್ರತಿಪಕ್ಷವಾಗಿ ಇದನ್ನು ಹೇಗೆ ತೆಗೆದುಕೊಂಡು ಹೋಗಬೇಕಾಯ್ತು? ಬಿಜೆಪಿ ಪ್ರತಿಭಟನೆ ಮಾಡಿಲ್ಲ ಅಂತಲ್ಲ, ಆದರೆ ನಿಮ್ಮ ನಿರೀಕ್ಷೆ ಮಟ್ಟಕ್ಕೆ ನಾವು ಪ್ರತಿಭಟನೆ ಮಾಡಲಿಲ್ಲ, ನಾನು ಒಪ್ಕೊಳ್ತೀನಿ. ಒಂದು ಲಾಜಿಕಲ್ ಎಂಡಿಗೆ ತಗೊಂಡೋಗುವವರೆಗೆ ಇದರ ಮಟ್ಟ ಫೈಟ್ ಮಾಡಬೇಕು. ಯಾಕಂದರೆ ಈ ರಾಜ್ಯದ ಜನ ಇವತ್ತು ಈ ಬರ ಪರಿಸ್ಥಿತಿಯಲ್ಲಿ ಏನು ಬರ ಬರಲಿ ಅಂತ ಹೇಳಿದರೆ ಅವನು ಸತ್ತೋಗ್ತಾನೆ. ಬರ ಬಂದು ಸಾಯುವವನಿಗೆ ಸಾಲ ಮನ್ನಾ ದೊಡ್ಡದು ಅಂತ ಒಂದು ಮಂತ್ರಿ ಅದನ್ನು ಇವ್ಯಾಲ್ಯೂಯೇಟ್ ಮಾಡ್ತಾನೆ ಅಂತ ಹೇಳಿದರೆ ಆ ಮಂತ್ರಿಯ ತಲೆಯಲ್ಲಿ ಮೆದುಳಿದೆಯಾ ಅಥವಾ ಏನಿದೆ? ಇದು ಸದಾನಂದ ಗೌಡರ ಮಾತು. ಅವ್ರು ಹೇಳ್ತಾ ಇರುವಂಥದ್ದು ಶಿವಾನಂದ ಪಾಟೀಲ್ ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿ ಇನ್ನೂ ಕೂಡ ವೇಗವಾಗಿ ಹೋಗಬೇಕು, ಅದರ ವಿರುದ್ಧ ಪ್ರತಿಭಟನೆ ಮತ್ತು ನಾಳೆ ಸಂಬಂಧಪಟ್ಟ ಕೋರ್ ಕಮಿಟಿಯಲ್ಲಿ ಕೂಡ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ವಿಜಯ್ ಜೊನ್ನಳ್ಳಿ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ರೈತ ದೇಶದ ಬೆನ್ನೆಲುಬು ಅಂತೀವಿ, ಅದೇ ರಾಜ್ಯ ಸರ್ಕಾರ ರೈತರಿಗೆ ಬೆನ್ನಿಗೆ ನಿಂತ್ಕೊಳ್ಳೋ ಬದಲು ಅವ್ರ ಬಗ್ಗೆ ಉಡಾಫಿಯ ಮಾತುಗಳನ್ನಾಡಿದ್ರು ಸಚಿವ ಶಿವಾನಂದ ಪಾಟೀಲ್ ಅವರು. ಈ ಸಂದರ್ಭದಲ್ಲಿ ಬಿಜೆಪಿ ಇದನ್ನ ಅಸ್ತ್ರ ಮಾಡಿಕೊಂಡು ಹೋರಾಟ ಮಾಡಿ, ಪ್ರತಿಭಟನೆಗಳ ಮಾಡಿ ರೈತರ ಧ್ವನಿ ಆಗಬೇಕಿತ್ತು. ಬಟ್ ಆ ಕೆಲಸಗಳು ಯಾವುದೂ ಕೂಡ ಆಗ್ಲಿಲ್ಲ. ಈ ಮಾತನ್ನ ನಾವು ಹೇಳ್ತಾ ಇಲ್ಲ, ಸ್ವತಃ ಸ್ವಪಕ್ಷದವರೇ ಡಿ.ವಿ. ಸದಾನಂದ ಗೌಡ್ರೆ ಈಗ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನ್ ಬೆಳವಣಿಗೆ ಆಗಿದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ವಿಜಯ್?
ಶ್ರುತಿ, ಕೇವಲ ಸದಾನಂದ ಗೌಡ್ರಂತಲ್ಲ, ಬಿಜೆಪಿಯಲ್ಲಿ ಬಹುತೇಕ ನಾಯಕರು ಬಿಜೆಪಿಯ ನಡವಳಿಕೆ ಸಂಬಂಧಪಟ್ಟಂತೆ ಒಂದು ಸಾಕಷ್ಟು ಅಸಮಾಧಾನಗೊಂಡಿರುತ್ತದೆ. ಯಾಕೆ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಶಿವಾನಂದ ಪಾಟೀಲ್ ಅವರು ಏನು ಸಚಿವ ಸ್ಥಾನದಿಂದ ತೆಗೆಯುವಂತ ಮಟ್ಟಕ್ಕೆ ಆ ಒಂದು ಏನು ವಿವಾದಾತ್ಮಕ ಹೇಳಿಕೆನ ಕೊಟ್ಟಿದ್ರು, ಅದನ್ನ ಪ್ರತಿಪಕ್ಷವಾಗಿ ಬಿಜೆಪಿ ಸಮರ್ಪಕವಾಗಿ ಬಳಸ್ಕೊಂಡಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಮತ್ತೆ ಸರ್ಕಾರ ಮುಜುಗರಕ್ಕೆ ತರುವ ನಿಟ್ಟಿನಲ್ಲಿ ಕೂಡ ಇದೊಂದು ಅಸ್ತ್ರ ಆಗಿತ್ತು, ಇದೊಂದು ಅವಕಾಶ ಇತ್ತು, ಅದನ್ನ ಬಿಜೆಪಿ ಕೈ ಚೆಲ್ಲಿತು ಅನ್ನುವಂಥದ್ದು ಸ್ವಪಕ್ಷೀಯದಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಕೂಡ ಈ ಬಗ್ಗೆ ಅಸಮಾಧಾನಗೊಂಡಿರುವಂತದ್ದು. ಯಾಕೆ ಅಂತಂದ್ರೆ ಖುದ್ದು ಸಿದ್ದರಾಮಯ್ಯ ಸೇರಿದಂತೆ ಯಾರೂ ಕೂಡ ಯಾವ ಸಚಿವರು ಕೂಡ ಶಿವಾನಂದ ಪಾಟೀಲ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಳ್ಳಲಾಗದಂತಹ ಒಂದು ಆ ಪರಿಸ್ಥಿತಿ ಇರುವಂತದ್ದು, ಆ ಒಂದು ಹೇಳಿಕೆ ಇರುವಂತದ್ದು. ಈ ಖುದ್ದು ಸಿದ್ದರಾಮಯ್ಯ ಕೂಡ ಅಂದ್ರೆ ಈ ಎಲ್ಲಾ ವಿವಾದ ಆದ ನಂತರ ಸಾಕಷ್ಟು ಮಾಧ್ಯಮದಲ್ಲಿ ಈ ಬಗ್ಗೆ ಮತ್ತು ಸಾರ್ವಜನಿಕವಾಗಿ ರೈತರು ಸಾಕಷ್ಟು ಆಕ್ರೋಶ ಬಂದ ನಂತರ ಸಂಜೆ ಹೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೌದು ಸಚಿವರು ಈ ರೀತಿ ಹೇಳಿಕೆ ಕೊಡಬಾರ್ದಿದ್ದಂತ ಖುದ್ದು ಮುಖ್ಯಮಂತ್ರಿ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಪ್ರತಿಪಕ್ಷವಾಗಿ ಒಂದು ರಾಜಕೀಯವಾಗಿ ಸಾಕಷ್ಟು ಅವಕಾಶ ಇತ್ತು, ಅದು ರಾಜೀನಾಮೆ ಕೊಡುವಂತರ ಮಟ್ಟಿಗೆ ಈ ಪ್ರಕರಣ ತೆಗೆದುಕೊಂಡು ಹೋಗಬಹುದಿತ್ತು. ಆ ರೈತರು ಶ್ರುತಿ ಆ ಒಂದು ಏನು ಸಚಿವರ ಕಚೇರಿಗೆ ಬೀಗ ಜಡಿದು ಅಂದ್ರೆ ಜಿಲ್ಲೆಯಲ್ಲಿ ಆ ಕಾರ್ಖಾನೆಗೆ ಬೀಗ ಜಡಿದು ಪ್ರತಿಭಟನೆ ಮಾಡಿದ್ರು. ಇಡೀ ರಾಜ್ಯಾದ್ಯಂತ ಇದರ ಒಂದು ಕಿಚ್ಚಬ್ಬಿತ್ತು. ಆದ್ರೆ ಪ್ರತಿಪಕ್ಷ ಬಿಜೆಪಿ ಕೇವಲ ಹೇಳಿಕೆಯಲ್ಲಿ ಮಾತ್ರ ಮುಳುಗೋಯ್ತು. ಇದನ್ನ ತಾರ್ಕಿಕ ಅಂತ್ಯದವರು ಕೂಡ ತೆಗೆದುಕೊಂಡು ಹೋಗಬಹುದಾಗಿತ್ತು. ಒಂದು ಇಲ್ಲಿ ವಿಚಾರ ಶ್ರುತಿ, ಖುದ್ದು ಕಾಂಗ್ರೆಸ್ ನಾಯಕರೇ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಕೂಡ ಈ ಬಗ್ಗೆ ಹೇಳಿಕೆ ಕೊಡ್ತಾ ಇರುವಂತಂದ್ರೆ ಈ ಬಗ್ಗೆ ಚರ್ಚೆ ಆಗ್ತಾ ಇರುವಂತದ್ದು. ಪ್ರತಿಪಕ್ಷ ಇದನ್ನ ಸರಿಯಾಗಿ ತೆಗೆದುಕೊಂಡು ಹೋಗಿಲ್ಲ, ನಮಗೆ ಇಕ್ಕಟ್ಟಿಗೆ ಸಿಲುಕಿಸಬಹುದಾಗಿತ್ತು ಅನ್ನೋ ಆತಂಕ ಇತ್ತು ಅಂತ ಖುದ್ದು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರಲ್ಲಿ ಸಾಕಷ್ಟು ಅಸಮಾಧಾನ ಉಂಟಾಗಿರುವಂತದ್ದು. ಈ ಪಕ್ಷ ಅಂದ್ರೆ ಪ್ರತಿಪಕ್ಷವಾಗಿ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದಾಗಿತ್ತು ಅಂತ. ಆದ್ರೆ ಇದನ್ನ ಕೈ ಚೆಲ್ಲಿ ಕುಳಿತಿರೋದೇನಿದೆ ಇದು ಸಾಕಷ್ಟು ಪಕ್ಷದ ಒಳಗಡೆ ಅಸಮಾಧಾನ ಉಂಟಾಗಿರುವಂತದ್ದು. ಇಂದು ಕೋರ್ ಕಮಿಟಿ ಸಭೆಯಲ್ಲಿ ಸಂಬಂಧ